ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ನಮ್ಮ ಅಜ್ಜಿ ಏನು ಮಾಡಕ್ಕಂತಾರಂತ ನೋಡೋಣ. ಅಮ್ಮ ಏನು ಮಾಡಕ್ಕಂತೀವ? ಕಿರಿಕ್ಸಾಲಿ ಪಲ್ಯ. ಇಲ್ಲೇನು ಇಟ್ಟಿಲ್ಲ? ಕಿರಿಕ್ಸಾಲಿ ಪಲ್ಯ, ಕಿರಿಕ್ಸಾಲಿ ಪಲ್ಯ ರೊಟ್ಟಿ. ನೋಡ್ರಿ, ನಾವು ಇದನ್ನ ಕಿರಿಕ್ಸಾಲಿ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಿ ಕಮೆಂಟ್ ಮಾಡ್ರಿ. ಇವತ್ತು ಕಿರಿಕ್ಸಾಲಿ ಪಲ್ಯ ಮತ್ತೆ ರೊಟ್ಟಿ ಮಾಡ್ತೀವಿ. ಬರ್ರಿ ಮಾಡೋಣ. ನೋಡ್ರಿ, ಇಲ್ಲಿ ಜಿಗಟಿಗೆ ನೀರ್ ಇಟ್ಕೊಂಡೈತಿ. ನೋಡು, ನೋಡ್ರಿ ಇಲ್ಲಿ ಪಲ್ಯಕ್ಕ ಕಿರಿಕ್ಸಾಲಿ ಪಲ್ಯಕ್ಕ ಒಗ್ಗರಣೆ ಕೊಡೋದು. ಇವನ್ನ ಅದು ಪಲ್ಯ ನೀಟಾಗಿ ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಂಡೈತಿ. ಬರ್ರಿ ಇದಕ್ಕ ಒಗ್ಗರಣೆ ಕೊಡೋಣ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸ್ವಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಉಳ್ಳಾಗಡ್ಡಿ, ಕರಿಬೇವು. ಇದಕ್ಕ ಹಸಿ ಖಾರ ಹಾಕ್ಬೇಕು. ಸ್ವಲ್ಪ ಹಸಿ ಖಾರ ಆದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು, ಅರಿಶಿನ ಪುಡಿ. ಆಮೇಲೆ ಈ ತೊಳೆದು ಹೆಚ್ಚಿಟ್ಕೊಂಡಿರುವಂತ ಸೊಪ್ಪು ಹಾಕ್ಬೇಕು. ನೋಡ್ರಿ, ಇದು ನೋಡಕ್ ಎಷ್ಟೊಂದು ಕಾಣಿಸ್ತೈತೆ. ಆದ್ರೆ ಇದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಹಾಕ್ತೈತಿ. ಇದಕ್ಕ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಆಯ್ತು ನೋಡ್ರಿ, ಇದು ಎಷ್ಟೊಂದು ಸೊಪ್ಪು ಕುದ್ಮೇಲೆ ಇಷ್ಟ ಆಗ್ತೈತಿ ಪಲ್ಯ. ಇದನ್ನು ಸ್ವಲ್ಪ ಕುದ್ದಾದ್ಮೇಲೆ ಆಫ್ ಮಾಡೋಣ. ಈ ಕಡೆ ರೊಟ್ಟಿ ಮಾಡ್ತಿದೀವಿ. ಇಲ್ಲಿ ನಮ್ಮ ಅಜ್ಜಿ ಬನ್ಸ್ತಾ ಕುಂತಾರ. ಸಾರಿ, ಇಲ್ಲಿ ನಮ್ಮ ಅಜ್ಜಿ ಲಟ್ಸಿ ಕೊಡಾಕ್ ಕುಂತಾರ. ನಾನಿಲ್ಲಿ ಬನಿಸ್ತೀನಿ.